ಸೊ ಲೆಕ್ಕಾಚಾರ ಇಷ್ಟೇ ಸಿಂಪಲ್. ಸರ್ಕಾರ ಬಂದು 2.5 ವರ್ಷ ಆಗಿದೆ. ನವಂಬರ್ 12ಕ್ಕೆ 2.5 ವರ್ಷ ಕಂಪ್ಲೀಟ್ ಆಯಿತು. 2.5 ವರ್ಷ ಅಂದರೆ ಎಷ್ಟು ತಿಂಗಳಾಯ್ತು ರೀ? 2 ವರ್ಷಕ್ಕೆ 24 ತಿಂಗಳು, ಇನ್ನೊಂದು ಅರ್ಧ ವರ್ಷಕ್ಕೆ 6 ತಿಂಗಳು, 24 6 30 ತಿಂಗಳು. 30 ತಿಂಗಳಲ್ಲಿ 23 ತಿಂಗಳ ದುಡ್ಡು ಹಾಕಿದ್ದೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿಕಾರಿಗಳ ಮಾತು ಕೇಳ್ಕೊಂಡು ದಾರಿ ತಪ್ಪುವ ಅವಶ್ಯಕತೆಯೂ ಇರಲಿಲ್ಲ. 23 ತಿಂಗಳು ಹಾಕಿದ್ದೀವಿ ಅಂದರು. 23 ತಿಂಗಳು. ಈಗ ಸರ್ಕಾರ ಬಂದಿದ್ದ ಮೇಯಲ್ಲಿ, 2023ರ ಮೇಯಲ್ಲಿ. ಸೊ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಹೋಯಿತು. ಅದರ ನೆಕ್ಸ್ಟ್ ಮಂತು ನಿಯಮ ರೂಪಿಸ್ತಾರೆ. ಅದರ ನೆಕ್ಸ್ಟ್ ಮಂತಿಂದ ಹಾಕೋಕ್ಕೆ ಶುರು ಮಾಡ್ತಾರೆ. ಸೊ ಎಷ್ಟು ತಿಂಗಳು ಇವರು 2023ರಲ್ಲಿ ಸಿಗ್ತಲ್ಲ ಹಾಕ್ಬಿಟ್ರು ದುಡ್ಡು. 2024ರಲ್ಲಿ 10 ತಿಂಗಳು ಹೋಗಿದೆ. ಫೆಬ್ರವರಿ, ಮಾರ್ಚು ಅಂದರೆ ಫೈನಾನ್ಷಿಯಲ್ ಇಯರ್ದು ಹೋಗಿಲ್ಲ. ಈ ಸಲ 5 ತಿಂಗಳು, ಬಾಕಿ 3 ತಿಂಗಳದ್ದಿದೆ. ನೀವು ಫೈನಾನ್ಷಿಯಲ್ ಇಯರ್ ಅಂತ, ಫೈನಾನ್ಷಿಯಲ್ ಇಯರ್ ಟು ಫೈನಾನ್ಷಿಯಲ್ ಇಯರ್ ಲೆಕ್ಕ ಇದು. ಜನವರಿ ಟು ಜನವರಿ ಅಲ್ಲ, ಮಾರ್ಚ್ 31 ಮಾರ್ಚ್ 31 ಲೆಕ್ಕ. 2023ರಲ್ಲಿ 2023ರ ಫೈನಾನ್ಷಿಯಲ್ ಇಯರ್ನಲ್ಲಿ 8 ತಿಂಗಳ ದುಡ್ಡು ಹೋಗಿದೆ. 2024ರ ಫೈನಾನ್ಷಿಯಲ್ ಇಯರ್ನಲ್ಲಿ 10 ತಿಂಗಳು ಹೋಗಿದೆ. ಈ ವರ್ಷ 5 ತಿಂಗಳು ಹೋಗಿದೆ. 12ನೇ ತಿಂಗಳಲ್ಲಿದ್ದೀವಿ. ಬಟ್ ಫೈನಾನ್ಷಿಯಲ್ ಇಯರ್ ಶುರುವಾಗೋದು ಮಾರ್ಚ್ 31ರಿಂದ. 23 ತಿಂಗಳು ಹೋಗಿದೆಯಪ್ಪ 30 ತಿಂಗಳಲ್ಲಿ. 7 ತಿಂಗಳು ಯಾಕೆ ಹೋಗಲಿಲ್ಲ ಅನ್ನೋ ಲೆಕ್ಕ ಬೇಕಲ್ಲ. 5 ತಿಂಗಳು ಇಲ್ಲೂ ಹೋಗಿಲ್ಲ ಈ ಫೈನಾನ್ಷಿಯಲ್ ಇಯರ್ನಲ್ಲಿ. ಇಷ್ಟು ಲೆಕ್ಕ ಹಾಕೊಂಡ್ಬಿಟ್ಟಿದ್ರೆ ಫೆಬ್ರವರಿ, ಮಾರ್ಚದ ದಾರಿ ತಪ್ಪುವ ಅವಶ್ಯಕತೆಯೇ ಇರಲಿಲ್ಲ. ಇನ್ನೊಂದು ಹೇಳ್ತಾರೆ ನಿಮಗೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು. ಅವರ ಇಲಾಖೆಯ ಅತಿ ದೊಡ್ಡ ಯೋಜನೆಯೇ ಗೃಹಲಕ್ಷ್ಮಿ. ಅದಕ್ಕಿಂತ ದೊಡ್ಡ ಯೋಜನೆ ಏನಿಲ್ಲ. 5 ಗ್ಯಾರಂಟಿಗಳ ಪೈಕಿ ಅತಿ ದೊಡ್ಡದೇ ಗೃಹಲಕ್ಷ್ಮಿ. 51,000 ಕೋಟಿ ಏನೋ ಹೋಗುತ್ತೆ ಒಂದು ವರ್ಷಕ್ಕೆ. ತಿಂಗಳಿಗೆ 2,500 ಕೋಟಿ. ಆ ಸಚಿವೆಯಾಗಿ 2.5 ವರ್ಷ ಕೆಲಸ ಮಾಡಿರುವಂಥವರು ನಮ್ಮದೊಂದು 2 ತಿಂಗಳು ಬಾಕಿ ಇದೆ ಅನ್ನೋದರ ಅಂದಾಜು ಅವ್ರಿಗೆ ಇರಲಿಲ್ಲ ಅಂದರೆ ಬಹಳ ಆಶ್ಚರ್ಯ ಅನಿಸುತ್ತಿದ್ದು. ಬಹಳ ಆಶ್ಚರ್ಯ ಅನಿಸುತ್ತೆ. ಈಗ ಯಾರೋ 100 ಕೋಟಿ 200 ಕೋಟಿಯ ಒಂದು ಕಂಪ್ನಿ ನಡೆಸುವ MD ಕೂಡ ತನ್ನ ಕಂಪನಿ ಔಟ್ಸ್ಟ್ಯಾಂಡಿಂಗ್ ಏನಿದೆ ಅನ್ನೋದು ಒಂದು ಅಂದಾಜಿರುತ್ತಲ್ವ, ಇಂಥವ್ರಿಗೆ ಇಂತಿಷ್ಟು ಕೊಡಬೇಕಾಗಿದೆ ಅಂತ. ಈಗ ನಮಗೆ ರೀ ಯಾರ್ದೋ ಹತ್ರ 500, 1000, 5,000 ಇಸ್ಕೊಂಡಿದ್ದನ್ನು ಮರ್ತು ಬಿಟ್ಟಿದ್ದೀವಿ, ಅಕ್ಸೆಪ್ಟೇಬಲ್. ನಂದು ಹೋಮ್ ಲೋನದ್ದು ಮರ್ತು ಬಿಟ್ಟು, ಹೋಮ್ ಲೋನ್ ಇದೆ ಅನ್ನೋದೇ ಮರ್ತು ಬಿಟ್ಟಿದ್ದೀನಿ ಅಂದ್ಬಿಟ್ರೆ ಮರೆಯುವಂಥ ವಿಷಯವಾದು. ಅದು ಅಲ್ಲದೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನೆ ಮನೆ ಹೇಳ್ತಾ ಇದ್ರು, ಫೆಬ್ರವರಿ, ಮಾರ್ಚ್ ತಿಂಗಳ ದುಡ್ಡು ಕೊಡುವುದಕ್ಕೆ ಸಂಬಂಧಪಟ್ಟಂತೆ ಸಭೆಗಳನ್ನು ಮಾಡಿದಾರಂಥವ್ರು. ಅದೊಂದು ಬಾಕಿ ಕೊಡೋದಿದೆ ಅಂತ. ಇರಲಿ ಬಿಡಿ,